ಬಿಡದಿ 5 ಟೌನ್ಶಿಪ್ ಮಾಡಿದ್ರು. ಯಾವ್ದು ಬಿಡದಿ ಒಂದು, ಸಾತ್ನೂರ್ ಒಂದು, ನಂದಗುಡಿ ಒಂದು, ಮೈಗನಹಳ್ಳಿ ಪಂಚಾಯತಿ ಒಂದು, ಸಾತ್ನೂರ್ ಇದು ನಮ್ಮ ಸೋಲೂರು ಒಂದು, 5 ಟೌನ್ಶಿಪ್ ಮಾಡಿದವರು, ಬ್ಲಾಕ್ ಮಾಡಿದವರು, ರೆಡ್ ಝೋನ್ ಮಾಡಿದವರು ಸನ್ಮಾನ್ಯ ಗೌರವಂತ ಎಸ್ ಡಿ ಕುಮಾರಸ್ವಾಮಿ ಅವರು. ಅವತ್ತೇನ್ ಬ್ಲಾಕ್ ಮಾಡಿದ್ರು ಅವತ್ತಿಂದ ಇವತ್ತು ಗಂಟೆ 30-40 ಲಕ್ಷ ರೂಪಾಯಿ ಎಕರೆ ಜಮೀನ್ ಬೆಲೆ. ಇವಾಗ ನೋಡ್ಬೇಕು, ನಾನು ಈಗ ತರ್ಸ ಮಾಹಿತಿ ನಿಮ್ಗೆ ಕೊಡ್ತೀನಿ. ಈಗ 1 ಎಕರೆ ವ್ಯಾಲ್ಯೂಯೇಷನ್ 30 ಲಕ್ಷ ರೂಪಾಯಿ ಇದೆ, 40 ಲಕ್ಷ ಇದೆ ಹೊಸೂರಲ್ಲಿ. 30 ಲಕ್ಷಪ್ಪ, ಗೌರ್ಮೆಂಟ್ ವ್ಯಾಲ್ಯೂ 30 ಲಕ್ಷ ಇದೆ, ಗೌರ್ಮೆಂಟ್ 30 ಲಕ್ಷ ಇದೆ. ಅವ್ರೇನಾದ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇವತ್ತು ರೈತರಿಗೆ 5 ಕೋಟಿ 6 ಕೋಟಿ ಸಿಕ್ತಿತ್ತು. ಇದು ಯಾರು ಗೊತ್ತಿಲ್ಲ. ಇದು ಟರ್ನ್ ಓವರ್ ಆಗ್ಲಿಲ್ಲ, ವಹಿವಾಟು ಆಗ್ಲಿಲ್ಲ, ಇಂಡಸ್ಟ್ರಿ ಬರ್ಲಿಲ್ಲ, ಜಮೀನಲ್ಲಿ ಜಾಸ್ತಿ ಆಗ್ಲಿಲ್ಲ. ಅಕ್ಕಪಕ್ಕದ 3 ಕೋಟಿ 4 ಕೋಟಿ ಇದೆ. ಈ ಭಾಗದಲ್ಲಿ ಎಲ್ಲೆಲ್ಲಿ ರೆಡ್ ಝೋನ್ ಮಾಡಿದ್ರಿ ನೀವು? ಇವತ್ತು ರೈತರಿಗೆ 30 ಲಕ್ಷ 40 ಲಕ್ಷ 60 ಲಕ್ಷ ವ್ಯಾಲ್ಯೂಯೇಷನ್ ಇದೆ. ವ್ಯಾಲ್ಯೂಯೇಷನ್ ಮೌಲ್ಯನ ಇಂಪ್ರೂವ್ ಆಗ್ಲಿಲ್ಲ. ಮಾಡಿದ್ರೆ ರೆಡ್ ಝೋನ್ ಡಿ ಕೆ ಶಿವಕುಮಾರ್ ನೋಡಿದ್ರ, ಡಿ ಕೆ ಶಿವಕುಮಾರ್ ನೋಡಿದ್ರು, ಸಿದ್ದರಾಮಯ್ಯ ಮಾಡಿದ್ರು, ಡಿ ಕೆ ಸುರೇಶ್ ಮಾಡಿದ್ರು. ಮಾಡಿದವ್ರು ನೀವು. ಇವತ್ತು ಇಲ್ಲ ನಾನು ಮಾಡ್ಲೇ ಇಲ್ಲ ಅಂತೀರಿ. ದಾಖಲೆ ಇದೆ. ನೀವು ಅಧಿಕಾರಿ, ನೀವು ಮಾಧ್ಯಮ ಸ್ನೇಹಿತರ ಪರಿಶೀಲನೆ ಮಾಡಬೇಕು. ಯಾವ್ದು ನ್ಯಾಯ, ಯಾವ್ದು ಅನ್ಯಾಯ? ಶಿವಕುಮಾರ್ ಅವರು ರೈತರಿಗೆ ಜಮೀನು ಕಿತ್ಕೊಳಕ್ ಹೋಗಾರ? ರೈತರಿಗೆ ಒಳ್ಳೆ ಬೆಲೆ ಕೊಡಿಸ್ ಪ್ರಯತ್ನ ಮಾಡ್ತಾವ್ರೆ. ಅಲ್ಲೇನಾಗಿದೆ ಅಂದ್ರೆ ಈ ಬೆಲೆಗಳು ವ್ಯಾಲ್ಯೂಯೇಷನ್ ಮೇಲೆ ಕೊಡ್ಬೇಕು. ಗೌರ್ಮೆಂಟ್ ಗೈಡ್ಲೈನ್ ಮೇಲೆ ಏನಿದೆ ಅದ್ರ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರೈತರಿಗೆ ಬೆಲೆ ಕೊಡೋದೇ ಹೊರತು ನೇರವಾಗಿ 5 ಕೋಟಿ ಕೊಡಾಗ್ಲಿ 6 ಕೋಟಿ ಕೊಡಕ್ ಆಗೋದಿಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ ಅನಿತಾ ಕುಮಾರಸ್ವಾಮಿ 38-40 ಜಮೀನ್ ಇದೆ. ನೀವ್ ಎಷ್ಟು ಲಕ್ಷ ತಗೊಂಡಿದ್ರಿ? 2 ಲಕ್ಷ 3 ಲಕ್ಷ 4 ಲಕ್ಷ ತಗೊಂಡಿದ್ರಿ. ಅಗ್ರಿಗಳು 100 ಎಕರೆ ಇದೆ, 1000 ಎಕರೆ ಸೇಲ್ ಆಗೋಗಿದೆ. ನಿಯರ್ಲಿ 1000 ಎಕರೆ ಭೂಮಿ ಮಾರಾಟ ಆಗೋಗಿದೆ. ರೈತರು ಕೊಟ್ಬಿಟ್ಟಿದ್ದಾರೆ. ಎಷ್ಟಕ್ಕೆ? ಕೇಳಿದಷ್ಟಕ್ಕೆ 5 ಲಕ್ಷ 6 ಲಕ್ಷ 8 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ. ಇದು ಯಾರು ಗೊತ್ತಿಲ್ಲ. ರೈತರ ಕೈ ಇಟ್ಕೊಂಡಿರೋ ಭೂಮಿ ಕಿತ್ಕೋಬೇಕು ಅಂತ ಶಿವಕುಮಾರ್ ಹೋಗಿಲ್ಲ. ಇದೇನ್ ಮಾಡಿ ಈಗ ಬಗೆಹರಿಯಕ್ಕಾಗಲ್ಲ. ರೈತರಿಗೆ ಒಳ್ಳೆ ಕೆಲಸ ಮಾಡಿ ಈಗ ದುಡ್ಡೇ ಅಲ್ಲ 9,600 ಕೊಡ್ಬೇಕು ಅಂತ ಮಾಡೋದು. ಡೆವಲಪರ್ಗೆ 1 ಎಕರೆಗೆ 23,500 ಬರ್ತದೆ. ಡೆವಲಪ್ ಆದಂತ 1 ಎಕರೆಯಲ್ಲಿ 23,500 ಬರ್ತದೆ. 25 ನೋಡಿ ನಿಮ್ಗೆ 40% ಕೊಡ್ತೀವಿ ಶಿವಕುಮಾರ್ ಹೇಳಿದ್ರಿ. 40% 9,600 ನೋಡಿ. 9,000 ನೋಡಿ, 5,000 ರೂಪಾಯಿ ಮಿನಿಮಮ್ 5,000 ಹೋಗ್ತದೆ. ಅಲ್ಲಿ 4-5 ಕೋಟಿ ದುಡ್ಡು ಆಗುತ್ತೆ. ಬರೀ ದುಡ್ಡು ಕೊಡಿ ಕಿತ್ಕೋತೀನಿ ಶಿವಕುಮಾರ್ ಹೋಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ರೈತರ ಬಗ್ಗೆ ನೀವು ಮಸಳೆ ಕಣ್ಣು ತುಳ್ಸೋರು ವಾಪಸ್ ಕೊಡಿ ನೀವು. ಇಲ್ಲಪ್ಪ ರೈತರಿಗೆ ಅನ್ಯಾಯ ಆಗ್ತದೆ, ರೈತರು ಉಳಿಬೇಕು, ಇವತ್ತು ರೈತರ ಪರ ಹೋರಾಟ ಮಾಡೋದು ಫಸ್ಟ್ ನೀವು ತೋರಿ. ನಿಮ್ಮಿಂದ ಸ್ಟಾರ್ಟ್ ಆಗ್ಬಿಡ್ಲಿ, ನಿಮ್ಮಿಂದ ಸ್ಟಾರ್ಟ್ ಆಗ್ಲಿ. ರೈತರು ವಾಪಸ್ ಕೊಟ್ಬಿಡಿ ನೀವು ಭೂಮಿನ. ಇದನ್ನ ನೀವು ಮಾತಾಡ್ತಕ್ಕಂಥ ನೀವೇನ್ ಮಾಡ್ತಾ ಇದ್ರಿ, ಏನ್ ಮಾಡಿದ್ವಿ? 2009 ಅಕ್ವೈರ್ ಆಗ್ತಾ ಇದ್ರೆ DLF ಜೊತೆ ಸಂಬಂಧ ಪಟ್ಕೊಂಡು DLF ಕಂಪನಿಯಲ್ಲಿ ತಂದಿ ಮಾತುಕತೆ ಕುಂತವ್ರು ನೀವು. DLF ತಂದರೆ ನೀವು. DLF ತಂದ್ಬಿಟ್ಟು ನೀವು ಇವತ್ತು ಡಿ ಕೆ ಸಾಹೇಬ್ರ ಮೇಲೋ ಡಿ ಕೆ ಸುರೇಶ್ ಮೇಲೋ ಕಾಂಗ್ರೆಸ್ ಗೌರ್ಮೆಂಟ್ ಹಂಗ್ ಮಾಡ್ತಾ ಇರ್ತೀರ ನೀವು. ಮಾತಾಡಿದ್ರೆ ಎಲ್ರಿ ಟೈಮ್ ಆದವ್ರಿಗೆ ಚರ್ಚೆಗೆ ಶಿವಕುಮಾರ್ 8 ಸಾರಿ 9 ಸಾರಿ MLA ಆಗಿರುತ್ತೆ. 89 ಅಲ್ಲಿ ಬಂದವರು. ಎಲ್ಲ ಹೋರಾಟಗಳು, ಎಲ್ಲ ಚಳುವಳಿಗಳು ಎಲ್ಲ ಎದುರಿಸೇ ಬಂದಿರೋ ಅವರು. ಏನ್ ಎದುರ್ಕೊಬಿಟ್ಟಾರ? ಹೊಸೂರುಗಳಲ್ಲಿ ಬರಲ್ವಾ? ಅಲ್ಲಿ ರೈತರು ಇಲ್ಲಿ ಗೊತ್ತಿಲ್ವ ರೈತ ಯಾರು ಮಾಡಿದ್ರು ಅಂತ? ಎಲ್ಲ ಗೊತ್ತಿದೆ. ಬುಚ್ಚಡಿದು ರೈತರು ಒಂದು ಅಷ್ಟು ಜನ ಹಾಕೋಬಿಟ್ಟು ಶಿವಕುಮಾರ್ ರೈತರುಗಳ ದಳ್ಳಾಳಿಗಳು ಮೀಟಿಂಗ್ ದಳ್ಳಾಳಿಕೆ ಮಾಡ್ತಾರೆ. ಆಯ್ತು, ಡೇಟ್ ಕೊಡ್ತಾರೆ, ಶಿವಕುಮಾರ್ ಬರ್ತಾರೆ. ಏನ್ ಶಿವಕುಮಾರ್ ಬರೋದಿರೋ ಎಂತೆಂಥದ್ದು ಫೇಸ್ ಮಾಡ್ಕೊಂಡ್ ಬಂದಾರ ಅವರು. ಅವ್ರು ಫೇಸ್ ಮಾಡೋ ಶಕ್ತಿ ಅವ್ರಿಗಿದೆ. ನನ್ನ ಹತ್ರ ಇದಕ್ಕೆ ಒಂದು ಮ್ಯಾಪ್ ಇದೆ. ಅವ್ರು ಬ್ಲಾಕ್ ಮಾಡಿರೋದು ರೈತರು ಇವತ್ತು ನಮ್ಮ ಭಾಗ ಕನ್ವರ್ಷನ್ ಆಗಲ್ಲ. ಮೈಗಣಿಸ್ತು 7,000 ಎಕರೆ ಕನ್ವರ್ಷನ್ ಆಗಲ್ಲ. ಕನ್ವರ್ಷನ್ ಮಾಡಿ ಚೇಂಜ್ ಆಫ್ ಲ್ಯಾಂಡ್ ಮಾಡೋದು 15 ಲಕ್ಷ 20 ಲಕ್ಷ ಖರ್ಚಾಗ್ತದೆ. ಒಂದೇ ರೈತರಿಗೆ ಎಷ್ಟು ತೊಂದರೆ ಕೊಟ್ರೆ ನೀವು. ಈಗ ಬಿಡದಿ ಇಂಡಸ್ಟ್ರಿ ಏರಿಯಾದ ಪಕ್ಕ ಜಮೀನು 40 ಲಕ್ಷ ಇಟ್ಟಿದ್ರಲ್ಲ, ರೈತರಿಗೆ ಅನ್ಯಾಯ ಮಾಡಿದ್ರು ನೀವು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲ, ಡಿ ಕೆ ಸುರೇಶ್ ಅಲ್ಲ, ನೀವು ಅನ್ಯಾಯ ಮಾಡಿದವರು. ಇದು ಎಲ್ಲಿ ಬೇಕಾದ್ರೆ ಹೇಳ್ತೀವಿ. ಇದ್ರು ಅದು ನಿಮ್ಮ ನಂಜನಗೂಡು ಹೊಸೂರು ಅಲ್ಲಿ 40 ಲಕ್ಷ 30 ಬನಗಿರಿ ಮೇಡ್ ಅಲ್ಲಿ 30 ಲಕ್ಷ ವ್ಯಾಲ್ಯೂಷನ್. 30 ಲಕ್ಷ 3 ಪಟ್ಕೊಂಡು 1 ಕೋಟಿ ಆಯ್ತು. ಈಗ ಶಿವಕುಮಾರ್ ಕೊಡಕ್ಕಾಗಲ್ಲ. ವ್ಯಾಲ್ಯೂಷನ್ ಏನ್ ಮಾಡೋದು? ಮಾಡಿದ್ರು ನೀವು. ಅದ್ ನಿಮ್ಮ ಮೇಲೆ ತಗೊಳಲ್ಲ. ಏನಿದ್ರು ಶಿವಕುಮಾರಸ್ವಾಮಿ ಸರ್ಕಾರ ಕಾಂಗ್ರೆಸ್ ಹಿಂಗ್ ಮಾಡ್ತದೆ ಅಂತ ಹೇಳ್ತೀರಿ. ಅದೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತೀವಿ. ಇದೇ ತರ ನೀವು ಮಾತಾಡ್ಕೊಡೋದ್ರೆ ಯಾವುದೇ ಕಾರಣಕ್ಕೂ ನೀವು 28 ಕುಮಾರ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮಾಜಿ ಯಾವುದೇ ಕಾರಣಕ್ಕೂ ಮಾಜಿ ಆಗಲ್ಲ. ಅವರು ಅವ್ರ ಜೀವಮಾನ ಇರೋ ಗಂಟ, ಅವ್ರು ಉಸಿರಿರೋ ಗಂಟ ಮಾಜಿ ಆಗದೆ ತಿಳ್ಕೊಳ್ಳಿ. ನೀವು 28 ಮಾಜಿ ಆಗ್ಬಿಡ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್. ಉಪಮಿ ಹೇಳಿದ್ರಿ ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ನೀವಿನ್ನು ಆಗಿದ್ದೀರಿ, 3 ಸಾರಿ ಪಲ್ಟಿ ಹೊಡೆದಿದ್ದೀರಿ, ನೀವ್ ಆಯ್ತೀರಿ, ಅವ್ರು ಆಗೋದಿಲ್ಲ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರೆ ಅದನ್ನ ಖಂಡಿಸ್ತೀವಿ ನಾವು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಖಂಡಿಸ್ತೀವಿ. ಇನ್ನೊಂದ್ಸಾರಿ ಏನಾದ್ರು ಈ ತರ ವಾರ್ನಿಂಗ್ ಕೊಡೋದು ಮಾಡಿದ್ರೆ ನಮ್ಮ ಪಕ್ಷದ ಮುಖಂಡರುಗಳು ಲೀಡರ್ಗಳು ನಾವು ಸಾಕಷ್ಟು ನಾವು ನೋಡಿದೀವಿ. ನಾವು ವಾರ್ನಿಂಗ್ ಕೊಡೋದು ಗೊತ್ತು, ಅಟ್ಯಾಕ್ ಮಾಡೋದು ಗೊತ್ತು, ಎಲ್ಲ ಗೊತ್ತಿದೆ. ಅವ್ರೇನೋ ಯಂಗ್ಸ್ಟರ್ಸ್ ನಾನು ಮಾತಾಡ್ಬಿಟ್ರೆ
ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನಕ್ಕೆ ಹೋಗುತ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಳೆ ಬಿದ್ದಾಗ ಚಿಟ್ಟೆ ಉಳ್ತದಲ್ಲ ಹುಟ್ಟು ಹೋಗ್ತದೆ ಅದು ಇವತ್ತು ನೋಡ್ತಾರೆ ಹಳೇದಾಗ್ತದೆ ಆ ತರ ಇದು ಏನು ಆದ್ರೆ ದೊಡ್ಡ ವಿಚಾರ ಏನು ಆಗ್ಬಿಡಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೋದು ಪಬ್ಲಿಕ್ ಅಲ್ಲಿ ಆಗಕ್ಕಾಗಲ್ಲ ಚರ್ಚೆ ಕೂತ್ ಬರ್ಲಿ ಅವರು 13 ನಾನೇ ಚರ್ಚೆ ಮಾಡ್ತೀನಿ ಯಾರು ಬೇಡ ನಾನೇ ಚರ್ಚೆ ಮಾಡ್ತೀನಿ 13 ತೊಂದರೆ ಒಂದು ಗೊತ್ತಾಗುತ್ತೆ ರೈತರು ಅನುಕೂಲ ಹೇಳ್ತೀನಿ ನಾನು ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.